ಮಧ್ಯಪ್ರಾಚ್ಯದ ಬಗ್ಗೆ. ಹಾಗಾದ್ರೆ ಏನಾಗ್ತಾ ಇದೆ ಮಧ್ಯಪ್ರಾಚ್ಯದಲ್ಲಿ? ಒಂದ್ ಕಡೆ ಈ ಕದನ ವಿರಾಮ ಅಥವಾ ಈ ಪೀಸ್ ಟಾಕ್ ಅಂತ ಏನೆಲ್ಲ ಇತ್ತು ಅದೆಲ್ಲವೂ ಕೂಡ ಬ್ರೇಕ್ ಆಗಿ ಈಗ ಅಮೆರಿಕ ಇರಾನ್ ಮೇಲೆ ಬಾಂಬ್ಗಳನ್ನ ಸುರಿಸ್ತಾ ಇದೆ. ಇದಕ್ಕೆ ಇರಾನ್ ಏನು ಸುಮ್ಮನೆ ಕೂತಿಲ್ಲ. ಈ ಹಾರ್ಮುಜ್ ಜಲಸಂಧಿ ಏನಿದೆ, ಇಡೀ ಜಗತ್ತಿನ ರಕ್ತನಾಳ ಅಥವಾ ತೈಲ ನಾಡಿ ಅಂತ ನಾವೇನು ಕರಿತೀವಿ, ಹಾರ್ಮುಜ್ ಜಲಸಂಧಿಯನ್ನ ಬಂದ್ ಮಾಡ್ತೀವಿ ಅಂತ ಎಚ್ಚರಿಕೆಯನ್ನು ನೀಡಿದೆ. ಇದರ ಜೊತೆಗೆ ಮತ್ತೊಂದು ವಿಚಾರ ಅಂತ ಅಂದ್ರೆ, ಇರಾನ್ಗೆ ಪಾಕಿಸ್ತಾನ ಹಾಗೂ ಚೈನಾ ಕಡೆಯಿಂದ ಶಸ್ತ್ರಾಸ್ತ್ರಗಳು ಸಪ್ಲೈ ಆಗ್ತಾ ಇದೆ ಎನ್ನುವಂಥ ಒಂದು ವಿಚಾರ ಅಮೆರಿಕವನ್ನ ಕೆಂಡವಾಗಿಸಿದೆ. ಹಾಗಾದ್ರೆ ಏನಾಗ್ತಾ ಇದೆ ಮಧ್ಯಪ್ರಾಚ್ಯದಲ್ಲಿ? ಪೆನ್ ಟು ಪೆನ್ ಮಾಹಿತಿಯನ್ನು ನಾನು ನಿಮಗೆ ನೀಡ್ತೀನಿ. ಇದೇ ಇವತ್ತಿನ ಜಿಕ್ರಡಾ ನ್ಯೂಸ್ DNA ಮೊದಲನೇ ಸ್ಟೋರಿ. ಮಧ್ಯಪ್ರಾಚ್ಯದಲ್ಲಿ ಶುರುವಾದಂತಹ ಯುದ್ಧ ಅಂದ್ರೆ ಸಾಮಾನ್ಯವಾಗಿ ಭೂಮಿ ಅಥವಾ ಆಕಾಶದಲ್ಲಿ ನಡೆಯುತ್ತೆ, ಎಲ್ರಿಗೂ ಕೂಡ ಗೊತ್ತು. ಅಂಡ್ ಇಲ್ಲಿವರೆಗೂ ಕೂಡ ಅದೇ ರೀತಿ ಆಗ್ತಾ ಇತ್ತು. ಬಟ್ ಈಗ ಯುದ್ಧ ಭೂಮಿ ಮತ್ತೆ ಆಕಾಶದಲ್ಲಿ ನಡೀತಾ ಇಲ್ಲ, ಬದಲಿಗೆ ಸಮುದ್ರದ ಮಧ್ಯದಲ್ಲಿ ನಡೀತಾ ಇದೆ. ಅಂದ್ರೆ ಇಷ್ಟು ವರ್ಷಗಳ ಕಾಲ ಹಾರ್ಮುಜ್ ಜಲಸಂಧಿ ಅಥವಾ ಈ ಸ್ಟ್ರೇಟ್ ಆಫ್ ಹಾರ್ಮುಜ್ ಅಂತ ಏನ್ ನಾವು ಕರಿತೀವಿ, ಅಲ್ಲಿ ತೈಲ ಸಾಗಾಟ ಆಗ್ತಾ ಇತ್ತು. ಬಟ್ ಈಗ ಆ ಜಾಗದಲ್ಲಿ ರಕ್ತ ಹರಿತಾ ಇದೆ. ಅಂದ್ರೆ ಈ ಮಧ್ಯಪ್ರಾಚ್ಯದ ಯುದ್ಧ ಏನಿದೆ, ಆ ಯುದ್ಧದ ಹಾಟ್ಸ್ಪಾಟ್ ಆಗಿದೆ ಸ್ಟ್ರೇಟ್ ಆಫ್ ಹಾರ್ಮುಜ್. ಅಲ್ಲಿ ಯುದ್ಧ ನಿರಂತರವಾಗಿ ಸಾಗ್ತಾ ಇದೆ. ಒಂದ್ ಕಡೆ ಅಮೆರಿಕ ಆ ಹಾರ್ಮುಜ್ನ ತನ್ನ ಕಂಟ್ರೋಲ್ಗೆ ತಗೊಳ್ಬೇಕು ಅಂತ ಇಚ್ಛಿಸ್ತಾ ಇದ್ರೆ, ಮತ್ತೊಂದ್ ಕಡೆ ಇಲ್ಲ, ಕಂಪ್ಲೀಟ್ ಆಗಿ ಸ್ಟ್ರೇಟ್ ಆಫ್ ಹಾರ್ಮುಜ್ ನನ್ನ ಕಂಟ್ರೋಲ್ನಲ್ಲಿ ಇದೆ ಅಂತ IRGC ಕೂಡ ಪದೇ ಪದೇ ತಿಳಿಸ್ತಾ ಇದೆ. ಹೀಗಾಗಿ ಒಂದ್ ಕಡೆ ಕದನ ವಿರಾಮ, ರಾಜತಾಂತ್ರಿಕ ಮಾತುಕತೆ ಏನು ಈ 5 ದಿನಗಳ ಕಾಲ ಒಂದು ಬ್ರೇಕ್ ಇತ್ತು, ಅದೆಲ್ಲವೂ ಕೂಡ ಮುರಿದು ಈಗ ಅಮೆರಿಕ ಮತ್ತೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡಿದೆ. ಇದಕ್ಕೆ ಕೌಂಟರ್ ಆಗಿ ಇರಾನ್ ಕೂಡ ಹಾರ್ಮುಜ್ ಜಲಸಂಧಿಯಲ್ಲಿ ಒಂದು ರೀತಿ ಶುಲ್ಕವನ್ನ ವಿಧಿಸೋದಕ್ಕೆ ಮುಂದಾಗ್ತಾ ಇದೆ. ಅಂದ್ರೆ ಈ ಯುದ್ಧದಿಂದ ಆಲ್ರೆಡಿ ಇರಾನ್ನಲ್ಲಿ ಸಾಕಷ್ಟು ಆರ್ಥಿಕವಾಗಿ ಸಂಕಷ್ಟ ಎದುರಾಗಿದೆ. ಅದನ್ನ ಒಂದ್ ರೀತಿ ಫುಲ್ಫಿಲ್ ಮಾಡಿಕೊಳ್ಳುವಂತಹ ಪ್ರಯತ್ನವನ್ನ ಇರಾನ್ ಮಾಡ್ತಾ ಇದೆ. ಹಾಗೆ ಇದೇ ರೀತಿ ಏನಾದ್ರೂ ಯುದ್ಧ ಕಂಟಿನ್ಯೂ ಆಗ್ತಾ ಹೋದ್ರೆ ಕಂಪ್ಲೀಟ್ ಆಗಿ ಹಾರ್ಮುಜ್ ಜಲಸಂಧಿಯನ್ನ ಬಂದ್ ಮಾಡ್ತೇವೆ ಅಂತ ಇರಾನ್ ತಿಳಿಸ್ತಾ ಇದೆ, ವಾರ್ನಿಂಗ್ ಕೊಡ್ತಾ ಇದೆ. ಇದರ ಜೊತೆಗೆ ಮತ್ತೊಂದು ವಿಚಾರ ಅಂತ ಅಂದ್ರೆ, ಪಾಕಿಸ್ತಾನ ಹಾಗೂ ಚೈನಾ ಕಡೆಯಿಂದ ಒಂದಷ್ಟು ವೆಪನ್ಸ್ಗಳು ಇರಾನ್ಗೆ ಬರ್ತಾ ಇದೆ ಅನ್ನುವಂಥ ಮಾಹಿತಿ. ಅಂದ್ರೆ ಆಬ್ವಿಯಸ್ಲಿ ಪಾಕಿಸ್ತಾನದಲ್ಲಿ ತನ್ನನ್ನ ರಕ್ಷಣೆ ಮಾಡ್ಕೊಳ್ಳೋದಕ್ಕೇನೆ ಅಲ್ಲಿ ವೆಪನ್ಸ್ ಇಲ್ಲ, ಬಟ್ ಚೈನಾದಿಂದ ಪಾಕಿಸ್ತಾನ ಮಾರ್ಗವಾಗಿ ಇರಾನ್ಗೆ ವೆಪನ್ಸ್ಗಳು ಬರ್ತಾ ಇದೆ ಅನ್ನುವಂಥ ಮಾಹಿತಿ. ಇದು ಅಮೆರಿಕ ಅಧ್ಯಕ್ಷರು ಕೆಂಡವಾಗಿಸುವಂಥ ವಿಚಾರ. ಹೀಗಾಗಿ ಅದಕ್ಕೆ ಅವರು ಕೂಡ ಗುಡುಗಿದ್ದಾರೆ, ರಿಯಾಕ್ಟ್ ಮಾಡಿದ್ದಾರೆ. ಇದೆಲ್ಲವನ್ನ ಕೂಡ ನಾವು ನೋಡ್ತಾ ಹೋಗೋಣ. ಮೊದಲನೇದಾಗಿ ಹಾರ್ಮುಜ್ಗೆ ಇರಾನ್ ದಿಗ್ಬಂಧನವನ್ನ ಹಾಕೋದಕ್ಕೆ ಮುಂದಾಗಿದೆ. ಯಾವ ರೀತಿ ಇದು ಅಂದ್ರೆ, ಈ ಹಿಂದೆಯಿಂದಲೂ ನಾವು ನೋಡ್ತಾ ಇದ್ವಿ, ಯಾವಾಗ ಅಮೆರಿಕ ಅತಿ ಹೆಚ್ಚಾಗಿ ಅಟ್ಯಾಕ್ ಮಾಡುತ್ತೋ ಇರಾನ್ ಮೇಲೆ, ಆಗ ಇರಾನ್ ಹತ್ರ ಇರುವಂತಹ ಅಸ್ತ್ರ ಒಂದೇ, ಅದು ಸ್ಟ್ರೇಟ್ ಆಫ್ ಹಾರ್ಮುಜ್. ಏಕೆಂದರೆ ಹಾರ್ಮುಜ್ನ ಇಂಪಾರ್ಟೆನ್ಸ್ ಎಷ್ಟು ಅನ್ನೋದು ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ. ಮತ್ತೊಮ್ಮೆ ನಾನು ಅದನ್ನ ಹೇಳ್ತೀನಿ. ಕಂಪ್ಲೀಟ್ ಆಗಿ ಹಾರ್ಮುಜ್ ಜಲಸಂಧಿ ನಮ್ಮ ಕಂಟ್ರೋಲ್ನಲ್ಲಿದೆ ಅಂತ IRGC ಘೋಷಣೆ ಮಾಡಿದೆ. ಪಶ್ಚಿಮ ಏಷ್ಯಾದಲ್ಲಿ ಸಮರ ತೀವ್ರಗೊಳ್ತಾ ಇದ್ದಂತೆ ಜಗತ್ತಿಗೆ ಅತಿ ದೊಡ್ಡ ಆಘಾತಕಾರಿ ಎಚ್ಚರಿಕೆಯನ್ನ ಇರಾನ್ನ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ ಅಂದ್ರೆ IRGC ಜಾಗತಿಕ ತೈಲ ಮತ್ತು ಸರಕು ಸಾಗಣೆಯ ನಿರ್ಣಾಯಕ ಮಾರ್ಗವಾದ ಹಾರ್ಮುಜ್ ಜಲಸಂಧಿ ಸಂಪೂರ್ಣವಾಗಿ ತಮ್ಮ ಕಂಟ್ರೋಲ್ನಲ್ಲಿದೆ ಅಂತ ಘೋಷಣೆಯನ್ನ ಮಾಡಿದೆ. ಹಾಗೆ ಅಮೆರಿಕ ಎಲ್ಲಿದೆ? ಸಾವಿರಾರು ಕಿಲೋಮೀಟರ್ ದೂರದಲ್ಲಿದೆ. ಅಷ್ಟು ದೂರದಲ್ಲಿರುವಂತಹ ಅಮೆರಿಕ ತಮ್ಮ ಭೂ ಪ್ರದೇಶದಲ್ಲಿ ಹಸ್ತಕ್ಷೇಪವನ್ನ ಮಾಡೋದಕ್ಕೆ ನಾವು ಯಾವತ್ತೂ ಕೂಡ ಬಿಡೋದಿಲ್ಲ ಅಂತ ಟೆಹರಾನ್ ಎಚ್ಚರಿಕೆಯನ್ನು ನೀಡಿದೆ. ಒಂದ್ ವೇಳೆ ಅಮೆರಿಕ ತನ್ನ ದಾಳಿಯನ್ನ ಇದೇ ರೀತಿ ಕಂಟಿನ್ಯೂ ಮಾಡಿದ್ರೆ, ಅಥವಾ ಅಮೆರಿಕಾಗೆ ಈ ಬೇರೆ ಬೇರೆ ಸುತ್ತಮುತ್ತಲಿರುವಂತಹ ಅರಬ್ ರಾಷ್ಟ್ರಗಳು, ಗಲ್ಫ್ ಕಂಟ್ರೀಸ್, ಅದು UAE ಆಗಿರ್ಬೋದು, ಕುವೈತ್ ಆಗಿರ್ಬೋದು, ಬಹ್ರೇನ್ ಆಗಿರ್ಬೋದು, ಬಹ್ರೇನ್ ಅಂತಹ ಅರಬ್ ರಾಷ್ಟ್ರಗಳೇನಾದರೂ ಅಮೆರಿಕಾಗೆ ಸಪೋರ್ಟ್ ಮಾಡಿದ್ರೆ, ಈ ಯುದ್ಧದಲ್ಲಿ ಸಹಕರಿಸಿದ್ರೆ, ಆ ಜಲಮಾರ್ಗ ಏನಿದೆ ಸ್ಟ್ರೇಟ್ ಆಫ್ ಹಾರ್ಮುಜ್ ಜಲಮಾರ್ಗವನ್ನ ಶಾಶ್ವತವಾಗಿ ಮುಚ್ಚೋದಾಗಿ ಮತ್ತು ಆ ದೇಶಗಳಿಗೆ ತಕ್ಕ ಶಾಸ್ತಿ ಮಾಡೋದಾಗಿ ಗುಡುಗಿದೆ ಇರಾನ್. ಅಂದ್ರೆ IRGC ಕಡೆಯಿಂದ ಬಂದಿರುವಂತಹ ಎಚ್ಚರಿಕೆ ಇದು. ಜಗತ್ತಿನ 20% ತೈಲ ಪೂರೈಕೆ ಆಗುವಂತಹ ಆ ಒಂದು ಚಿಕ್ಕ ಜಾಗ ಏನಿದೆ, ಆ ಮಾರ್ಗ ಬಂದಾದ್ರೆ ಭಾರತ ಸೇರಿದಂತೆ ಜಾಗತಿಕ ಮಾರುಕಟ್ಟೆಯಲ್ಲಿ ಇಂಧನ ದರ ಗಗನಕ್ಕೇರಿ ಭಾರಿ ಆರ್ಥಿಕ ಬಿಕ್ಕಟ್ಟು ಸೃಷ್ಟಿಯಾಗುವಂತಹ ಎಲ್ಲ ಭೀತಿ ಕೂಡ ಎದುರಾಗಿದೆ. ಆಲ್ರೆಡಿ ನಾವಿದನ್ನ ಫೇಸ್ ಮಾಡಿದ್ದೀವಿ. ಯಾವ ರೀತಿ ಹಾರ್ಮುಜ್ ಜಲಸಂಧಿ ಬಂದಾದ್ರೆ, ಅಕಸ್ಮಾತ್ ಹಾರ್ಮುಜ್ ಜಲಸಂಧಿಯಲ್ಲಿ ಈ ಹಡಗುಗಳ ಮೇಲೆ ಅಟ್ಯಾಕ್ ಆದರೆ ಯಾವ ರೀತಿ ಪರಿಣಾಮ ಬೀರುತ್ತೆ, ಅದರಲ್ಲೂ ನಮ್ಮ ಭಾರತದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ, ಏನು ಎತ್ತ ಎಲ್ಲವನ್ನೂ ನಾವು ಆಲ್ರೆಡಿ ಫೇಸ್ ಮಾಡಿದ್ದೀವಿ. ಆ್ಯಂಡ್ ಇದು ಮುಗ್ದೋಯ್ತೇನೋ ಅಂತ
ನಿಟ್ಟುಸಿರು ಬಿಡ್ತಾ ಇದ್ದಂತಹ ಸಂದರ್ಭದಲ್ಲಿ ಮತ್ತೆ ಈಗ ಇದೇ ವಿಚಾರ ಮುನ್ನೆಲೆಗೆ ಬರ್ತಾ ಇದೆ. ಇನ್ನು ಹಾರ್ಮುಜ್ ಜಲಸಂಧಿ ಅಂದ್ರೆ ಏನು, ಕ್ವಿಕ್ ಆಗಿ ಅದರ ಇಂಪಾರ್ಟೆನ್ಸ್ನ ನೋಡ್ತಾ ಹೋಗ್ಬಿಡೋಣ. ಹಾರ್ಮುಜ್ ಜಲಸಂಧಿ ಅಂದ್ರೆ ಇದು ಪರ್ಷಿಯನ್ ಗಲ್ಫ್ ಹಾಗೆ ಒಮಾನ್ ಕೊಲ್ಲಿಯನ್ನ ಕಾಂಟ್ಯಾಕ್ಟ್ ಮಾಡುವಂತಹ ಅತ್ಯಂತ ಕಿರಿದಾದ ಜಲಮಾರ್ಗ. ಜಾಗತಿಕ ತೈಲ ಪೂರೈಕೆಯ ಪ್ರಮುಖ ಜೀವನಾಡಿ ಇದು ಇರಾನ್ ಹಾಗೂ ಒಮಾನ್ ದೇಶಗಳ ನಡುವೆ ಇದೆ. ಹಾಗೆ ಆರ್ಥಿಕವಾಗಿ ಸಾಕಷ್ಟು ಮಹತ್ವವನ್ನು ಕೂಡ ಪಡೆದುಕೊಂಡಿದೆ. ಇದು ಅತ್ಯಂತ ಕಿರಿದಾದ ಭಾಗ, ಅಂದ್ರೆ ಸುಮಾರು ಒಂದು 21ರಿಂದ 34 ಮೈಲಿಗಳಷ್ಟೇ ಅಗಲ ಇದೆ. ಬಟ್ ಇದರ ಮಹತ್ವ ಇಡೀ ಜಗತ್ತಿಗೆ ಎಂಥದ್ದು ಅಂತ ಎಲ್ರಿಗೂ ಕೂಡ ಗೊತ್ತು. ಹಾಗೆ ಅಮೆರಿಕ ಯಾವಾಗ ಈ ರಾಜತಾಂತ್ರಿಕ ಮಾತುಕತೆ ಅದು ಇದು ಅಂತ ಬ್ರೇಕ್ ಎಲ್ಲ ನೀಡಿತ್ತು, ಅದಾದ ಮೇಲೆ ಈಗ ಇರಾನ್ ಈ ಒಂದು ನಿರ್ಧಾರವನ್ನು ಕೈಗೊಂಡಿದೆ, ಅಂದರೆ ಹಾರ್ಮುಜ್ ಜಲಸಂಧಿಯನ್ನು ಬಂದ್ ಮಾಡ್ತೀವಿ ಅಂತ. ಬಟ್ ಇದಕ್ಕೆ ರೀಸನ್ ಏನು? ರೀಸನ್ ಅಮೆರಿಕ ನಡೆಸ್ತಾ ಇರುವಂತಹ ವೈಮಾನಿಕ ದಾಳಿ. ಅಮೆರಿಕಾದಿಂದ ಮತ್ತೆ ವೈಮಾನಿಕ ದಾಳಿ ಆಗ್ತಾ ಇದೆ ಇರಾನ್ ಮೇಲೆ. ರಾಜತಾಂತ್ರಿಕ ಮಾತುಕತೆಗೆ ಅಂತ ವಿರಾಮವನ್ನ ಏನು ನೀಡಿತ್ತು ಅದು ಈಗ ಎಂಡ್ ಆಗಿದೆ. ಮತ್ತೆ ಅಮೆರಿಕ ಬಾಂಬ್ ಹಾಕಿದೆ ಇರಾನ್ ಮೇಲೆ. ಇರಾನ್ನ ಹಲವು ಪ್ರಾಂತ್ಯಗಳ ಮೇಲೆ ಅಮೆರಿಕ ಕಡೆಯಿಂದ ಯುದ್ಧ ವಿಮಾನಗಳ ಪ್ರಹಾರ ನಡೆದಿದೆ. ಹೌದು, ರಾಜತಾಂತ್ರಿಕ ಹಾಗೂ ಶಾಂತಿ ಮಾತುಕತೆಗಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನೀಡಿದ್ದ 5 ದಿನಗಳ ತಾತ್ಕಾಲಿಕ ವಿರಾಮ ಅಂತ್ಯವಾಗಿದೆ. ಅಮೆರಿಕ ಪಡೆಗಳು ಮತ್ತೆ ಇರಾನ್ ಮೇಲೆ ಬೃಹತ್ ವೈಮಾನಿಕ ದಾಳಿಯನ್ನು ನಡೆಸಿವೆ. ಜೋರ್ಡಾನ್ನಲ್ಲಿ ಇರುವಂತಹ ಅಮೆರಿಕ ವಾಯುನೆಲೆಯ ಮೇಲೆ ಇರಾನ್ ಬೆಂಬಲಿತ ಪಡೆಗಳು ಕ್ಷಿಪಣಿ ದಾಳಿಯನ್ನ ನಡೆಸಿದ್ವು. ಇದಕ್ಕೆ ಪ್ರತೀಕಾರವಾಗಿ ಅಮೆರಿಕ ಸೆಂಟ್ರಲ್ ಕಮಾಂಡ್ ಇವತ್ತು ಮುಂಜಾನೆ ಇರಾನ್ನ ಹಲವು ಪ್ರಾಂತ್ಯಗಳು ಹಾಗೂ ಸೇನಾ ನೆಲೆಗಳ ಮೇಲೆ ಬಾಂಬ್ಗಳ ಮಳೆಯನ್ನೇ ಸುರಿಸಿದೆ. ಹಾಗೆ ಇರಾನ್ ಯಾವೆಲ್ಲ ಡ್ರೋನ್ಗಳನ್ನ ಕ್ಷಿಪಣಿಗಳನ್ನ ಹಾರಿಸಿತ್ತೋ ಎಲ್ಲವನ್ನೂ ಕೂಡ US ಪಡೆಗಳು ಯಶಸ್ವಿಯಾಗಿ ತಡೆದು ಹೊಡೆದು ಉರುಳಿಸಿದ್ದು. ದಾಳಿಯ ಹೊಣೆಯನ್ನ ಒಪ್ಪಿಕೊಳ್ಳುವ ಮೂಲಕ ಇರಾನ್ ಬಹುದೊಡ್ಡ ತಪ್ಪು ಮಾಡಿದೆ ಅಂತ ಡೊನಾಲ್ಡ್ ಟ್ರಂಪ್ ಮತ್ತೊಮ್ಮೆ ಒಂದು ಖಡಕ್ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ. ಹೀಗಾಗಿ ಮಧ್ಯಪ್ರಾಚ್ಯದ ಯುದ್ಧ ನಿಲ್ಲುವಂಥ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ನಿಲ್ಲುತ್ತೆ ಅಂತ ನಾವು ಕೂಡ ಅನ್ಕೊಳ್ತಾ ಇದ್ವಿ. ಬಟ್ ಯಾವುದೇ ದೇಶ ಬಂದು ಮಧ್ಯಸ್ಥಿಕೆ ಮಾಡಿದ್ರೂ ಕೂಡ ಅಥವಾ ಏನೇ ಆದರೂ ಕೂಡ ತಮ್ಮ ಹಠವನ್ನ ಸಾಧಿಸೋ ತನಕ ಈ ಕಡೆ ಅಮೆರಿಕ ಕೂಡ ಬಿಡೋದಿಲ್ಲ, ಇರಾನ್ ಕೂಡ ಬಗ್ಗೋದಿಲ್ಲ. ಅಂತಹ ಪರಿಸ್ಥಿತಿ ಇದೀಗ ನಿರ್ಮಾಣ ಆಗಿದೆ. ಇದರ ಮಧ್ಯೆ ಮತ್ತೊಂದು ವಿಚಾರ ಮುನ್ನೆಲೆಗೆ ಬಂದಿದೆ. ಅದು ಇರಾನ್ಗೆ ವೆಪನ್ಸ್ಗಳು ಸಪ್ಲೈ ಆಗ್ತಾ ಇದೆ ಅಂತ. ಯಾವ ದೇಶದಿಂದ ಸಪ್ಲೈ ಆಗ್ತಾ ಇದೆ? ಚೀನಾದಿಂದ ಪಾಕಿಸ್ತಾನದ ಮಾರ್ಗವಾಗಿ ಇರಾನ್ಗೆ ಒಂದಷ್ಟು ಯುದ್ಧಕ್ಕೆ ಬೇಕಾಗಿರುವಂತಹ ರಕ್ಷಣಾ ವ್ಯವಸ್ಥೆಗೆ ಬೇಕಾಗಿರುವಂತಹ ವೆಪನ್ಸ್ಗಳು, ಶಸ್ತ್ರಾಸ್ತ್ರಗಳು ಸಪ್ಲೈ ಆಗ್ತಾ ಇದೆ ಅನ್ನುವಂಥ ಮಾಹಿತಿ. ಚೀನಾ ಪಾಕ್ನಿಂದ ಇರಾನ್ಗೆ ಆಯುಧಗಳು ಸಪ್ಲೈ ಆಗ್ತಾ ಇದೆ. ಇದನ್ನ ತೀವ್ರವಾಗಿ ಖಂಡಿಸಿದ್ದಾರೆ ಡೊನಾಲ್ಡ್ ಟ್ರಂಪ್. ಪಾಕಿಸ್ತಾನದ ರಹಸ್ಯ ಮಾರ್ಗದ ಮೂಲಕ ಇರಾನ್ಗೆ 400 ರಾಕೆಟ್ ಲಾಂಚರ್ಗಳನ್ನು ಚೀನಾ ಸಪ್ಲೈ ಮಾಡಿದೆ ಎನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಚೀನಾ ನಿರ್ಮಿತ ಈ ಶೋಲ್ಡರ್ ಫೈರ್ಡ್ ಡಿಫೆನ್ಸ್ ಸಿಸ್ಟಮ್ ಏನಿರುತ್ತೆ ಎಲ್ಲವೂ ಕೂಡ ಅಪ್ಡೇಟೆಡ್ ವರ್ಷನ್ ಎಲ್ಲವೂ ಕೂಡ ಸಪ್ಲೈ ಆಗ್ತಾ ಇದೆ ಅನ್ನುವಂಥ ಮಾಹಿತಿ. ಮಧ್ಯಪ್ರಾಚ್ಯದ ಸಮರಕ್ಕೆ ಇದೀಗ ಚೀನಾ ಹಾಗೆ ಪಾಕಿಸ್ತಾನ ಎಂಟ್ರಿ ಆಗಿರುವಂತಹ ವರದಿಗಳು ಅಂತಾರಾಷ್ಟ್ರೀಯ ವಲಯದಲ್ಲಿ ದೊಡ್ಡ ಸಂಚಲನವನ್ನ ಮೂಡಿಸಿದೆ. ಪಾಕಿಸ್ತಾನದ ರಹಸ್ಯ ಮಾರ್ಗದ ಮೂಲಕ ಚೀನಾ ಇರಾನ್ಗೆ 400 ಶೋಲ್ಡರ್ ಫೈರ್ಡ್ ಏರ್ ಡಿಫೆನ್ಸ್ ಸಿಸ್ಟಮ್, ಅಂದರೆ ಹೆಗಲ್ ಮೇಲೆ ಇಟ್ಟು ಹೊಡೆಯುವಂತಹ ಒಂದಷ್ಟು ಡಿಫೆನ್ಸ್ ಸಿಸ್ಟಮ್ಸ್, ರಾಕೆಟ್ ಲಾಂಚರ್ಗಳನ್ನು ಪೂರೈಸಿದ್ದು. ಇದರಿಂದ ಇರಾನ್ ಸೇನೆಗೆ ಹೊಸ ಬಲ ಬಂದಂತಾಗಿದೆ. ಇನ್ನು ಈ ವರದಿಗಳ ಬಗ್ಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಅಕಸ್ಮಾತ್ ಏನಾದರೂ ಇದು ನಿಜ ಆಗಿದ್ರೆ ನಿಜಕ್ಕೂ ತುಂಬ ಬೇಸರದ ಸಂಗತಿ ಅಂತ, ನಿರಾಶೆ ಆಗುತ್ತೆ ನನಗೆ ಅಂತ ಅವ್ರು ಹೇಳಿದ್ದಾರೆ. ಹಾಗೆ ಅವರೊಂದು ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಅಂದರೆ ಚೀನಾ ಅಧ್ಯಕ್ಷ ಝಿ ಜಿನ್ಪಿಂಗ್ ಇದರಲ್ಲಿ ನೇರವಾಗಿ ಭಾಗಿಯಾಗಿಲ್ಲ ಅನ್ನೋ ವಿಶ್ವಾಸ ನನಗಿದೆ ಅಂತ ಟ್ರಂಪ್ ಹೇಳಿದ್ದಾರೆ. ಹಾಗೆ ಇತ್ತ ಇರಾನ್ಗೆ ಬಾಹ್ಯ ದೇಶಗಳಿಂದ ಸಿಗ್ತಾ ಇರುವ ಬೆಂಬಲವನ್ನು ತಡೆಯೋದಕ್ಕೆ, ಏಕೆಂದರೆ ಬಾಹ್ಯ ದೇಶಗಳು, ಹೊರಗಿನ ದೇಶಗಳು, ಸ್ಟ್ರಾಂಗ್ ಆಗಿರುವಂತಹ ದೇಶಗಳು ಏನಾದರೂ ಬೆಂಬಲ ಕೊಟ್ಟರೆ ಇರಾನ್ನ ಮಣಿಸೋದಕ್ಕೆ ಸಾಧ್ಯನೇ ಇಲ್ಲ. ಹೀಗಾಗಿ ಇದನ್ನ ತಡೆಯೋದಕ್ಕೆ ಅಮೆರಿಕಾದ ಗುಪ್ತಚರ ಇಲಾಖೆ ತೀವ್ರ ನಿಗಾ ವಹಿಸಿದ್ದು ಸೂಕ್ತ ರಾಜತಾಂತ್ರಿಕ ತಂತ್ರಗಳನ್ನು ಕೂಡ ಹೆಣಿತಾ ಇದೆ. ಹಾಗೆ ನಾನು ಹೇಳ್ತಾ ಇದ್ದೆ, ಇರಾನ್ ಚೀನಾದಿಂದ ಸುಮಾರು 300ರಿಂದ 400 ಹೆಗಲಿನ ಮೇಲೆ ಇಟ್ಟು ಹಾರಿಸುವಂತಹ ಶೋಲ್ಡರ್ ಫೈರ್ಡ್ ಮೊಬೈಲ್ ವಾಯು ರಕ್ಷಣಾ ಕ್ಷಿಪಣಿಗಳನ್ನು ಖರೀದಿಸ್ತಾ ಇದೆ ಅಥವಾ ಅದು ಅಲ್ಲಿಗೆ ಸಾಗಿ ಬಂದಿದೆ ಎನ್ನುವಂಥ ವಿಚಾರ. ಈ ರಕ್ಷಣಾ ವ್ಯವಸ್ಥೆಯಲ್ಲಿ ಚೀನಾ ತಯಾರಿತ ಪ್ರಮುಖ QW-12 ಮತ್ತು
FN-16 ಡ್ರೋನ್ಗಳು ಕೂಡ ಸೇರಿವೆ. ಇವು ಕಡಿಮೆ ಎತ್ತರದಲ್ಲಿ ಹಾರುವ ಯುದ್ಧ ವಿಮಾನಗಳು, ಹೆಲಿಕಾಪ್ಟರ್ಗಳು ಮತ್ತು ಈ ಡ್ರೋನ್ ಏನಿರುತ್ತೆ ಅಂದರೆ ಆಲ್ಮೋಸ್ಟ್ ಒಂದು ಶಾರ್ಟ್ ಲೆಂತಲ್ಲಿ ಹಾರುವಂತಹ ವಿಮಾನಗಳಾಗಿರ್ಬೋದು, ಹೆಲಿಕಾಪ್ಟರ್ ಆಗಿರ್ಬೋದು ಅಥವಾ ಡ್ರೋನ್ಗಳನ್ನು ಹೊಡೆದು ಉರುಳಿಸುವಂಥ ಸಾಮರ್ಥ್ಯವನ್ನು ಹೊಂದಿದೆ. ಹಾಗೆ ಈ ರಕ್ಷಣಾ ಒಪ್ಪಂದದ ಒಟ್ಟು ಮೌಲ್ಯ ಸುಮಾರು $60 ಮಿಲಿಯನ್ ಅಂದರೆ ಸುಮಾರು 500 ಕೋಟಿಗೂ ಹೆಚ್ಚು ಅಂತ ಅಂದಾಜಿಸಲಾಗಿದೆ. ಹಾಗೆ ವರದಿಗಳ ಪ್ರಕಾರ ಈ ವೆಪನ್ಸ್ಗಳು ಮೊದಲು ಪಶ್ಚಿಮ ಚೀನಾದ ಉರುಮ್ಕಿ ನಗರದಿಂದ ವಿಮಾನದ ಮೂಲಕ ತಂದು ನಂತರ ಪಾಕಿಸ್ತಾನದ ಭೂಪ್ರದೇಶ ಅಥವಾ ವಾಯು ಮಾರ್ಗದ ಮೂಲಕ ಇರಾನ್ಗೆ ತಲುಪಿಸಲು ಯೋಜಿಸಲಾಗಿದೆ. ಆದರೆ ಪಾಕಿಸ್ತಾನದ ಮಿಲಿಟರಿ ವಕ್ತಾರ ಸಂಸ್ಥೆಯಾದ ISPR ಈ ಎಲ್ಲ ವರದಿಗಳನ್ನು ಅದು ರಿಜೆಕ್ಟ್ ಮಾಡಿದೆ. ಇರಾನ್ಗೆ ಚೀನಾದಿಂದ ವಾಯು ರಕ್ಷಣಾ ವೆಪನ್ಸ್ಗಳನ್ನು ಸರಬರಾಜು ಮಾಡುವಲ್ಲಿ ಪಾಕಿಸ್ತಾನ ಭಾಗಿಯಾಗಿದೆ ಎನ್ನುವಂಥ ವರದಿ ಸಂಪೂರ್ಣ ಸುಳ್ಳು ಮತ್ತು ಆಧಾರ ರಹಿತ ಅಂತ ಅದು ಅಧಿಕೃತವಾಗಿ ರಿಜೆಕ್ಟ್ ಮಾಡಿದೆ. ಹಾಗೆ ಇದಕ್ಕೆ ಚೀನಾ ಕೂಡ ರಿಯಾಕ್ಟ್ ಮಾಡಿದೆ. ಅಂದರೆ ನಾವು ಯಾವುದೇ ರೀತಿ ವೆಪನ್ಸ್ಗಳನ್ನು ಸಪ್ಲೈ ಮಾಡ್ತಾ ಇಲ್ಲ, ಬದಲಿಗೆ ನಾವು ಈ ಯುದ್ಧಕ್ಕೆ ಎಂಕರೇಜ್ ಮಾಡ್ತಾ ಇಲ್ಲ, ಬದಲಿಗೆ ಈ ಮಧ್ಯಪ್ರಾಚ್ಯದಲ್ಲಿ ಶಾಂತಿ ಸ್ಥಾಪನೆಗಾಗಿ ನಾವು ಕೂಡ ಶ್ರಮಿಸ್ತಾ ಇದ್ದೇವೆ ಅಂತ ಚೀನಾ ಹೇಳಿದೆ. ಹೀಗಾಗಿ ಅಂದರೆ ವೆಪನ್ ಸಪ್ಲೈ ಆಗ್ತಿರಬಹುದು, ಬಟ್ ಅದನ್ನು ಒಪ್ಕೊಳ್ತಾ ಇಲ್ವಾ ಚೀನಾ ಹಾಗೆ ಪಾಕಿಸ್ತಾನ ಗೊತ್ತಿಲ್ಲ. ಬಟ್ ಈ ಒಂದು ವರದಿಯನ್ನು ಎರಡೂ ದೇಶಗಳು ರಿಜೆಕ್ಟ್ ಮಾಡಿದೆ. ಮತ್ತೊಂದು ಕಡೆ ಸಮುದ್ರದಲ್ಲಿ ಇರಾನ್ ಹಣ ಸುಲಿಗೆ ಮಾಡ್ತಾ ಇದೆ. ಇದಕ್ಕೆ ಮುಖ್ಯವಾದಂಥ ರೀಸನ್ ಈ ಯುದ್ಧ ಆರ್ಥಿಕವಾಗಿ ಇರಾನ್ನ ಸಾಕಷ್ಟು ಕುಗ್ಸ್ಬಿಟ್ಟಿದೆ. ಹೀಗಾಗಿ ಆರ್ಥಿಕವಾಗಿ ಮತ್ತೆ ಪುಟಿದೇಳಬೇಕು ಅಂತ ಅಂದರೆ ದುಡ್ಡು ಬೇಕೇ ಬೇಕು. ಹೀಗಾಗಿ ಇದೊಂದು ಹಾದಿಯನ್ನು ಇರಾನ್ ಹಿಡಿದಿರಬಹುದು. ಇದರ ಜೊತೆಗೆ ಕಂಪ್ಲೀಟ್ ಕಂಟ್ರೋಲ್ ಏನು ಹಾರ್ಮುಜ್ ಜಲಸಂಧಿಯ ಕಂಪ್ಲೀಟ್ ಕಂಟ್ರೋಲ್ನ ತನ್ನ ತೆಕ್ಕೆಗೆ ತೆಗೆದುಕೊಳ್ಬೇಕು ಎನ್ನುವಂಥ ವಿಚಾರದಿಂದ ಈ ರೀತಿ ಇರಾನ್ ಪದೇ ಪದೇ ಡಿಸಿಷನ್ಸ್ಗಳನ್ನು ಮಾಡ್ತಾ ಇದೆ. ಸಮುದ್ರದಲ್ಲಿ ಇರಾನ್ನ ಹಣ ಸುಲಿಗೆ, ಹಾರ್ಮುಜ್ ಜಲಸಂಧಿಯಲ್ಲಿ ಸಾಗುವಂಥ ಹಡಗುಗಳಿಂದ ವಿಮೆ ಹೆಸರಲ್ಲಿ ಇರಾನ್ ಕಂಪನಿಗಳು ಬಲವಂತವಾಗಿ ಹಣ ಸುಲಿಗೆ ಮಾಡ್ತಾ ಇದೆ ಎನ್ನುವಂಥ ಒಂದು ಗಂಭೀರ ಆರೋಪವನ್ನು ಅಮೆರಿಕ ಮಾಡಿದೆ. ಜಲಸಂಧಿಯಲ್ಲಿ ಅಕ್ರಮವಾಗಿ ಸಾಗೋದಕ್ಕೆ ಟ್ರೈ ಮಾಡಿದಂತಹ 3 ತೈಲ ಟ್ಯಾಂಕರ್ಗಳನ್ನು ಗುರಿಯಾಗಿಸುವ ಮೂಲಕ ಇರಾನ್ ಜಾಗತಿಕ ವಾಣಿಜ್ಯ ವ್ಯವಸ್ಥೆಯನ್ನ ಒತ್ತೆಯಾಳು ಮಾಡಿಕೊಳ್ತಾ ಇದ್ದು, ಇದು ಕೇವಲ ಮಿಲಿಟರಿ ದಾಳಿಯಷ್ಟೇ ಅಲ್ಲದೆ ಆರ್ಥಿಕ ಸುಲಿಗೆ ಅಂತ US ಆಕ್ರೋಶವನ್ನ ವ್ಯಕ್ತಪಡಿಸಿದೆ. ಸಮುದ್ರ ಮಾರ್ಗದಲ್ಲಿ ಮುಕ್ತ ಹಡಗು ಸಂಚಾರವನ್ನ ಕನ್ಫರ್ಮ್ ಮಾಡಿಕೊಳ್ಳೋದಕ್ಕೆ ಹಾಗೆ ಇರಾನ್ನ ಈ ಅಕ್ರಮ ಯತ್ನವನ್ನ ಹತ್ತಿಕ್ಕೋದಕ್ಕೆ ತಮ್ಮ ಮಿತ್ರ ರಾಷ್ಟ್ರಗಳ ಜೊತೆಗೆ ಸೇರಿ ಜಂಟಿ ಕಾರ್ಯಾಚರಣೆಯನ್ನು ನಡೆಸೋದಾಗಿ ಅಮೆರಿಕ ವಿದೇಶಾಂಗ ಇಲಾಖೆ ಏನಿದೆ ಅದು ಕೂಡ ತಿಳಿಸಿದೆ. ಅಂದರೆ ಕಡ್ಡಾಯ ಸಮುದ್ರ ವಿಮೆ ಹೆಸರಲ್ಲಿ ಈ ರೀತಿ ಸುಲಿಗೆ ಮಾಡ್ತಾ ಇದೆ ಇರಾನ್ ಎನ್ನುವಂಥ ಆರೋಪ. ಹಾರ್ಮುಜ್ ಜಲಸಂಧಿಯ ಮೂಲಕ ಯಾವೆಲ್ಲ ಈ ಕಮರ್ಷಿಯಲ್ ಹಡಗುಗಳು ಸಂಚಾರ ಮಾಡುತ್ತವೆ, ಇರಾನ್ ಸರ್ಕಾರದ ನಿಯಂತ್ರಣದಲ್ಲಿ ಇರುವಂತಹ ಕಂಪನಿಗಳಿಂದಲೇ ಕಡ್ಡಾಯವಾಗಿ ಕಡಲ ವಿಮೆ ಖರೀದಿಸಬೇಕು ಅಂತ ಇರಾನ್ ಆದೇಶವನ್ನು ನೀಡಿದೆ ಅಂತ ಅಮೆರಿಕ ಹೇಳ್ತಾ ಇದೆ. ಹಡಗುಗಳಿಗೆ ಇರುವಾದ ನಿಜವಾದ ಅಪಾಯವೇ ಅದು ಇರಾನ್ನ ಮಿಲಿಟರಿ IRGC ವಿಮೆಯನ್ನ ಯಾವೆಲ್ಲ ಶಿಪ್ಗಳು ಪರ್ಚೇಸ್ ಮಾಡೋದಿಲ್ಲ ಅಥವಾ ದುಡ್ಡು ಕೊಡೋದಿಲ್ಲ ಅಂತಹ ಹಡಗುಗಳ ಮೇಲೆ ಇರಾನ್ ಪಡೆಗಳು ದಾಳಿಯನ್ನ ಮಾಡುತ್ತವೆ ಅಥವಾ ಕ್ಷಿಪಣಿಯನ್ನು ಹಾರಿಸುತ್ತವೆ ಅಥವಾ ಆ ಕಂಪ್ಲೀಟ್ ಕಮರ್ಷಿಯಲ್ ಹಡಗುಗಳನ್ನು ಕ್ಯಾಪ್ಚರ್ ಮಾಡಿಕೊಳ್ಳುತ್ತೆ ಎನ್ನುವಂಥ ಬೆದರಿಕೆಯನ್ನ ಇರಾನ್ ಹಾಕ್ತಾ ಇದೆ. ಅಂದರೆ ನಮ್ಮಿಂದಲೇ ರಕ್ಷಣೆ ಬೇಕು ಅಂತ ಅಂದರೆ ನೀವು ನಮಗೆ ಹಣ ಕೊಡಿ, ಹಣ ಕೊಟ್ಟು ನೀವು ಆರಾಮಾಗಿ ನಿಮ್ಮ ದೇಶಕ್ಕೆ ಏನೇನು ಬೇಕೋ ಅದೆಲ್ಲವನ್ನು ಕೂಡ ನೀವು ಶಿಪ್ಗಳ ಮೂಲಕ ತಲುಪಿಸ್ಕೊಳ್ಬಹುದು. ಬಟ್ ರಕ್ಷಣೆ ಬೇಕು ಅಂತ ಅಂದರೆ ನೀವು ನಮಗೆ ಪೇ ಮಾಡಬೇಕು, ಇದೊಂದು ರೀತಿ ಇನ್ಶೂರೆನ್ಸ್ ಇದ್ದಂಗೆ ಅಂತ ಅದು ಹೇಳ್ತಾ ಇದೆ. ಹಾಗೆ 1-2 ಕಂಪನಿಗಳು ಈ ರೀತಿ ಹಣ ಸುಲಿಗೆ ಮಾಡ್ತಾ ಇದ್ವಂತೆ. ಅಮೆರಿಕ ಇರಾನ್ನ ಈ ಸುಲಿಗೆ ದಂಧೆಗೆ ಸಹಾಯ ಮಾಡ್ತಾ ಇದ್ದ 2 ಪ್ರಮುಖ ಕಂಪನಿಗಳ ಮೇಲೆ ನಿಷೇಧವನ್ನ ಹೇರಿದೆ. ಪ್ರಮುಖವಾಗಿ ಪರ್ಷಿಯನ್ ಗಲ್ಫ್ ಮರೈನ್ ಇನ್ಶೂರೆನ್ಸ್ ಕಂಪನಿ ಅಂತ ಇದೊಂದು ಕಂಪನಿ ಇನ್ಶೂರೆನ್ಸ್ ರೀತಿಯಲ್ಲಿ ಹಣವನ್ನು ಕಲೆಕ್ಟ್ ಮಾಡ್ತಾ ಇತ್ತಂತೆ. ಹಾಗೆ ಇನ್ನೊಂದು ಹಾರ್ಮುಜ್ ಸೇಫ್ ಮರೈನ್ ಸರ್ವಿಸಸ್ ಅಥಾರಿಟಿ ಅಂತ ಈ 2 ಕಂಪನಿಗಳನ್ನು ಅಮೆರಿಕ ಸದ್ಯಕ್ಕೆ ಬ್ಯಾನ್ ಮಾಡಿದೆ, ನಿಷೇಧ ಮಾಡಿದೆ. ಬಟ್ ಮುಂದೆ ಏನಾಗುತ್ತೆ, ನಿಜಕ್ಕೂ ಈ ರೀತಿ ಹಣ ಸುಲಿಗೆ ಆಗ್ತಾ ಇತ್ತಾ ಏನು ಎತ್ತ ಮುಂದೆ ನೋಡಬೇಕು ಏನಾಗುತ್ತೆ ಅಂತ, ಇರಾನ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಇದಕ್ಕೆ ಅಂತ. ಹಾಗೆ ಮತ್ತೊಂದು ಕಡೆ ಈ ಯುದ್ಧದ ನಡುವೆ ಡೊನಾಲ್ಡ್ ಟ್ರಂಪ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದು ಈ AI ವಿಚಾರವಾಗಿ, ಅಂದರೆ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೃತಕ ಬುದ್ಧಿಮತ್ತೆ ಅಂತ ನಾವೇನು ಕರಿತೀವಿ, ಈಗಂತೂ ಎಲ್ಲ ಫೀಲ್ಡ್ನಲ್ಲೂ AI ಇದೆ. ಹೀಗಾಗಿ ಈ AI ಸಮರದಲ್ಲೂ ಕೂಡ ನಾವೇ ಮುಂದಿದ್ದೇವೆ ಅಂತ ಟ್ರಂಪ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಕೇವಲ ಯುದ್ಧ ಮಾತ್ರ ಅಲ್ಲ, ಅದು ಫಿಸಿಕಲ್ ಯುದ್ಧ, ವೆಪನ್ಸ್ಗಳನ್ನು ಬಳಸಿ ಮಾಡುವಂಥ ಯುದ್ಧ ಒಂದು ಕಡೆ ಆದರೆ ಅದರಲ್ಲೂ ನಾವೇ ಮುಂದಿದ್ದೀವಿ. ಅದ್ರ ಜೊತೆಗೆ AI ಸಮರದಲ್ಲೂ ಕೂಡ ಚೀನಾಕ್ಕಿಂತ ನಾವೇ ಒಂದು ಹೆಜ್ಜೆ, ಒಂದು ಸ್ಟೆಪ್ ಫಾರ್ವರ್ಡ್ ಇದ್ದೀವಿ ಅಂತ
ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೊಚ್ಕೊಂಡಿದ್ದಾರೆ. ಒಂದ್ ಕಡೆ ಯುದ್ಧ ಭೂಮಿಯಲ್ಲಿ ಕ್ಷಿಪಣಿ ಹಾಗೂ ಬಾಂಬ್ಗಳು ಸಿಡಿತಾ ಇದ್ರೆ, ಮತ್ತೊಂದ್ ಕಡೆ ವೈಟ್ ಹೌಸ್ನಲ್ಲಿ AI ಕಾಂಪಿಟೇಷನ್ ಬಗ್ಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಾತಾಡಿದ್ದಾರೆ. AI ತಂತ್ರಜ್ಞಾನದಲ್ಲಿ ಅಮೆರಿಕ ಚೀನಾಗಿಂತ ಬಹಳ ಮುಂದಿದೆ ಅಂತ ಮತ್ತೆ ಅವರು ರಿಪೀಟ್ ಮಾಡಿದ್ದಾರೆ, ಪುನರುಚ್ಚರಿಸಿದ್ದಾರೆ. ಅಮೆರಿಕಾದ AI ಕಂಪನಿಗಳ ಮೇಲೆ ಅತಿಯಾದ ನಿರ್ಬಂಧ ಹೇರಿದ್ರೆ ಅದು ಚೀನಾಗೆ ಲಾಭವಾಗಲಿದೆ ಅಂತ ಟ್ರಂಪ್ ಹೇಳಿದ್ದಾರೆ. ಹೀಗಾಗಿ ಸ್ವದೇಶಿ ಕಂಪನಿಗಳಿಗೆ ಹೆಚ್ಚಿನ ಸ್ವಾತಂತ್ರ್ಯ ನೀಡೋ ಮೂಲಕ ಜಾಗತಿಕ ತಂತ್ರಜ್ಞಾನ ರಂಗದ ಮೇಲೂ ತನ್ನ ಪ್ರಾಬಲ್ಯವನ್ನ ಸಾಧಿಸುವ ಮಾಸ್ಟರ್ ಪ್ಲಾನ್ ಒಂದನ್ನು ಬಿಚ್ಚಿಟ್ಟಿದ್ದಾರೆ. ಇದೇ ವೇಳೆ ಯುದ್ಧ ಭೂಮಿಯಲ್ಲೂ ಆಧುನಿಕ ತಂತ್ರಜ್ಞಾನ ಹಾಗೂ AI ಬಳಕೆಗೆ ಅಮೆರಿಕ ಸೇನೆ ಹೆಚ್ಚಿನ ಒತ್ತು ನೀಡ್ತಾ ಇದ್ದು, ಮಿಲಿಟರಿ ಶಕ್ತಿಯ ಜೊತೆಗೆ ತಂತ್ರಜ್ಞಾನದ ರಂಗದಲ್ಲೂ ಚೀನಾವನ್ನ ಸೋಲಿಸೋದಕ್ಕೆ ಸಂಪೂರ್ಣವಾಗಿ ಸನ್ನದ್ಧವಾಗಿದೆ. ಒಟ್ಟಾರೆಯಾಗಿ ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಯುದ್ಧ ಯಾವ ರೀತಿ ಮುಂದಿನ ದಿನಗಳಲ್ಲಿ ತಿರುವು ಪಡೆದುಕೊಳ್ಳುತ್ತೆ. ಒಂದ್ ಕಡೆ ವೆಪನ್ಸ್ ಕೂಡ ಎಲ್ಲ ಸಪ್ಲೈ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಮುಂದೆ ಯಾವ ರೀತಿ ಯುದ್ಧ ಕನ್ವರ್ಟ್ ಆಗುತ್ತೆ ನೋಡಬೇಕು.